ನಮಸ್ತೆ ಹಾಲಪ್ಪ ಸರ್. ಸರ್ ನಮಸ್ತೆ ಸರ್. ಸರ್ ಏನಿಲ್ಲ, ಒಂದು ಚಿಕ್ಕಬಳ್ಳಾಪುರದಲ್ಲಿ ಸಮಸ್ತ ನಾಡಿನ ಜನತೆಯ ಸಹಾಯದೊಂದಿಗೆ, ರೈತರ ಸಹಾಯದೊಂದಿಗೆ, ವರ್ತಕರ ಸಹಾಯದೊಂದಿಗೆ, ಆಟೋ ಚಾಲಕರು ಪ್ರತಿಯೊಬ್ಬರು ಸಮಸ್ತ ನಾಡಿನ ಜನಗಳ ಸಹಾಯದೊಂದಿಗೆ ಪ್ರತಿ ತಿಂಗಳು ಚಿಕ್ಕಬಳ್ಳಾಪುರದಲ್ಲಿ ಗೋ ಸೇವಾ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀರಿ ಸರ್. ಎಲ್ಲ ಭಕ್ತಾದಿಗಳು ಕೂಡ ಮತ್ತು ನಮಗೆ ಒಂದು 3-4 ತಿಂಗಳುಗಳಿಂದ ನಮಗೆ ಸಪೋರ್ಟ್ ಮಾಡ್ತಾಯಿದ್ದಾರೆ. ಈ ಸಲ ಕೂಡ ವಿಶೇಷವಾಗಿ ಒಂದು ಗಣಪತಿ ದೇವಸ್ಥಾನದಲ್ಲಿ ಪೂಜೆ ಮೂಲಕ ಸಂಕಲ್ಪ ಕಾರ್ಯಕ್ರಮ ಅಂತ ಇಟ್ಕೊಂಡಿದ್ದೀರಿ ಸರ್. ಸಂಕಲ್ಪ ಅಂದರೆ ಈಗ ನಮ್ಮಲ್ಲಿ ಒಂದು ನಮ್ಮದೇ ಆದ 108 ಕಷ್ಟಗಳಿರುತ್ತೆ. ಪರಮಾತ್ಮನಲ್ಲಿ ನಾವು ಪ್ರಾರ್ಥನೆ ಮಾಡ್ತಾ, ಗಣಪತಿಯಲ್ಲಿ ಪ್ರಾರ್ಥನೆ ಮಾಡ್ತಾ, ಗೋ ಸೇವೆ ಮಾಡ್ತಾ ಈ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀರಿ ಸರ್. ತಾವು ಕೂಡ ಈ ಕಾರ್ಯಕ್ರಮಕ್ಕೆ ಹಾಡಿನ ಮೂಲಕ ಸಾಕಷ್ಟು ಜನಗಳಿಗೆ ಮನೋರಂಜಿಸಿ ಕೊಟ್ಟು ಕೂಡ ನಮ್ಮ ಜೊತೆಯಲ್ಲಿ ನೀವು ಕೈ ಜೋಡಿಸಿರುವರು. ಗೋವಿನ ಬಗ್ಗೆ ನಿಮ್ಮ ಮನಸ್ಸಿಗೆ ಏನೇನು ಅನಿಸುತ್ತೆ ಅದನ್ನು ಹೇಳೋದಕ್ಕೆ ಇಷ್ಟ ಬೀಳ್ಬೋದು. ಪ್ರಾಥಮಿಕ ಶಾಲೆಗಳಲ್ಲಿ ಇಟ್ಟರೆ ಸಗಣಿಯಾದೆ, ತಟ್ಟೆದರೆ ಕರುಳಾದೆ ಅನ್ನುವಂಥ ಅದ್ಭುತವಾದ ನುಡಿ ಇವತ್ತು ನಾವು ಯೋಚನೆ ಮಾಡ್ತಾಯಿದ್ವಿ. ಇದು ಕಾಮಧೇನು. ಹಸು ಅನ್ನೋ ಮನುಷ್ಯನಿಗೆ ಪ್ರತಿಯೊಬ್ಬ ಅದು ಸಾಧು ಪ್ರಾಣಿ. ಅದು ಅದರದೇ ಆಗಿರ್ತಕ್ಕಂಥ ತತ್ವ ಸಿದ್ಧಾಂತಗಳನ್ನು ಕೊಟ್ಟಿದ್ದಾರೆ. ಅದು ಹಸುವಿನ ಒಂದು ಏನಿದೆಯಲ್ಲ ಅದನ್ನು ಉತ್ತಮವಾದ ಕಾರ್ಯಗಳನ್ನು ನಡೀಲಿ ಅಂತಕ್ಕಂಥದ್ದೇ ನನ್ನ ಆಸೆ ಸರ್. ಇದ್ರ ಬಗ್ಗೆ ತಮ್ಮ ಆಸೆ ಏನು ಸರ್? ಸರ್ ಇನ್ನೊಂದು ವಿಚಾರ ಏನು ಅಂದರೆ, ನಮ್ಮಲ್ಲಿ ನಾವು ಗೋಶಾಲೆ ಮಾಡುವಂಥ ಶಕ್ತಿ ಕೊಟ್ಟಿಲ್ಲ ದೇವರು. ಓಕೆ. ಮನೆಯಲ್ಲಿ ಸಾಕುವಂಥ ಶಕ್ತಿ ಕೂಡ ಆರ್ಥಿಕ ಪರಿಸ್ಥಿತಿಯಲ್ಲಿ ಶಕ್ತಿ ಇದೆ. ಇವೆಲ್ಲ ಇರೋದರಿಂದ ಗೋಶಾಲೆಗಳನ್ನು ನಮ್ಮ ಚಿಕ್ಕಬಳ್ಳಾಪುರ ಕ್ಷೇತ್ರ ಆಗಲಿ ಎಲ್ಲ ಕ್ಷೇತ್ರದಲ್ಲೂ ಗೋಶಾಲೆಗಳು ನೀಡಿರುವಂಥ ಗೋಶಾಲೆಗಳಿಗೆ ಸೇವೆ ಮಾಡುವಂಥ ಮನೋಭಾವನೆ ಶ್ರೀ ಗೋಮಾತಾ ಸರ್ಕಲಿಂದ ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀರಿ. ಪ್ರತಿ ತಿಂಗಳು ಕೂಡ ನಮ್ಮ ಸ್ನೇಹಿತರು, ನಿಮ್ಮಂಥ ಹಿರಿಯರು ನಮ್ಮ ಜೊತೆಗೆ ಕೈ ಜೋಡಿಸೋದ್ರಿಂದ ನಾವು ಯಶಸ್ವಿಯಾಗಿ ಒಂದೊಂದು ಗೋಶಾಲೆಯನ್ನು ಗುರುತಿಸಿ ಅಲ್ಲಿ ಈ ಸಲ ನಮ್ಮ ಒಂದು 7ನೇ ತಿಂಗಳ ಒಂದು ಕಾರ್ಯಕ್ರಮದಲ್ಲಿ ಓಂಕಾರ ಗೋಶಾಲೆ ಶಿವಗಂಗೆ ಕ್ಷೇತ್ರಕ್ಕೆ ಒಂದು ನಿಮ್ಮಂಥ ದಾನಿಗಳು ಕೊಟ್ಟಿರುವಂಥ ಪ್ರಸಾದವನ್ನು ಕೊಡುವಂಥ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀರಿ. ತುಂಬ ಯಶಸ್ವಿ ಆಗ್ತಾಯಿದೆ. ರೇವಣಸಿದ್ದೇಶ್ವರ ಆಶೀರ್ವಾದ ಎಲ್ಲರಿಗೂ ಸಿಗಲಿ, ಗೋಮಾತೆ ಆಶೀರ್ವಾದ ಎಲ್ಲರಿಗೂ ಸಿಗಲಿ. ಈ ಒಂದು ಕಾರ್ಯಕ್ರಮ ಚಿಕ್ಕಬಳ್ಳಾಪುರ PMC ಮಾರ್ಕೆಟು, ಹೂವಿನ ಮಾರ್ಕೆಟು, ಗಣಪತಿ ದೇವಾಲಯದಲ್ಲಿ ಸಂಕಲ್ಪ ಕಾರ್ಯಕ್ರಮದಿಂದ ಈ ಕಾರ್ಯಕ್ರಮ ಮಾಡ್ತಾಯಿದ್ದೀರಿ. ಸರ್ವರಿಗೂ ಸ್ವಾಗತ. ಸೇವೆ ಮಾಡೋಣ, ಗೋ ಸೇವೆ. ಎಲ್ಲ ಕ್ಷೇತ್ರದಲ್ಲಿರುವಂಥ ಗೋಶಾಲೆಗಳಿಗೆ ನಮ್ಮ ಕೈಯಲ್ಲಾದಷ್ಟು ಅಳಿಲು ಸೇವೆ ಮುಖಾಂತರ ಈ ಗೋಮಾತಾ ಸರ್ಕಲ್ ಮಾಡ್ತಾಯಿದ್ದೀರಿ. ವಂದನೆಗಳು ಸರ್, ನಮ್ಮ ಕಾರ್ಯಕ್ರಮಕ್ಕೆ ಬಂದು ಉತ್ತಮವಾದ ಕಾರ್ಯಕ್ರಮವನ್ನು ಮಾಡ್ತಾಯಿದ್ದೀರಿ. ಇವರು ನಿಮ್ಗೆ ಒಳ್ಳೆಯದಾಗಲಿ, ಎಲ್ಲರಿಗೂ ನೀವು ಸಹಕಾರ ಕೊಡಲಿ ಅನ್ನೋದೇ ನನ್ನ ಆಸೆ ಸರ್. ಧನ್ಯವಾದ ಸರ್.